ಇಂಡಿಯಾ ವರ್ಲ್ಡ್ ಕಪ್ ಇನ್ನಾದಮೇಲೆ ಇನ್ನೊಂದು ಹೊಸ ವಿಷಯ ಬರ್ತಾ ಇದೆ. ಅದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಗೊತ್ತಿಲ್ಲ. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಯಾ ವರ್ಲ್ಡ್ ಕಪ್ ಇನ್ನಾದಮೇಲೆ RCB ಅವರು ಹೊಸ ಅನೌನ್ಸ್ಮೆಂಟ್ ಮಾಡಿದರು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಅನೌನ್ಸ್ಮೆಂಟ್ ಏನಂದರೆ, ದಿನೇಶ್ ಕಾರ್ತಿಕ್ ವಿಲ್ ಬಿ ದ ಬ್ಯಾಟಿಂಗ್ ಕೋಚ್ ಆ್ಯಂಡ್ ಮೆಂಟರ್ ಫಾರ್ RCB ಟೀಮ್. ಇದು ಒಳ್ಳೆಯ ವಿಷಯನ ಕೆಟ್ಟ ವಿಷಯ ನನಗಂತೂ ಗೊತ್ತಿಲ್ಲ. ದಿನೇಶ್ ಕಾರ್ತಿಕ್ ಹೆಂಗೋ ಹೋಗ್ತಾರೆ ಅಂದ್ಕೊಂಡ್ರೆ ತಿರ್ಗಾ ಮೆಂಟರು ಮತ್ತು ಬ್ಯಾಟಿಂಗ್ ಕೋಚಾಗಿ ಬಂದಿದ್ದಾರೆ. ಅವ್ರು ಏನು RCBಗೆ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮುಂದೆ ಕೋಚ್ ಆಗಿ ಮತ್ತು ಮೆಂಟರ್ ಆಗಿ ಅಂತ ನೋಡಬೇಕು. ಮತ್ತು ಅಷ್ಟೇ, ಇನ್ನೇನಿರಲ್ಲ ವಿಷಯ. ಒಳ್ಳೆ ವಿಷಯ ಅಂದರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ನಮಗೆ RCB ಟೀಮಿಗೆ. ಅವರು ಯಾವಾಗ 3 ವರ್ಷ ಆಡಿದ್ದಾರೆ, 1 ವರ್ಷ ಬಿಟ್ಟರೆ ನಮ್ಮ ಮಿಕ್ಕಿದ್ದ 2 ವರ್ಷ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ RCB ಟೀಮ್ಗೆ. ಸೊ ಅದೇ ಹುಮ್ಮಸ್ನ ಅವ್ರು ತಗೋಬರ್ತಾರೆ ಅವರು ಕೋಚಿಂಗಲ್ಲೂ ಮತ್ತು ಮೆಂಟರಿಂಗಲ್ಲಿ. ಸೊ ಒಳ್ಳೆ ವಿಷಯನೇ ಅನ್ಬೋದು. ನೋಡೋಣ, ಅವರೆಂದೂ ಮೆಂಟರಿಂಗ್ ಮಾಡಿಲ್ಲ, ಮೆಂಟರು ಮತ್ತು ಬ್ಯಾಟಿಂಗ್ ಕೋಚ್ ಎಂದೂ ಮಾಡಿಲ್ಲ. ಸೊ ನಮಗೂ ಅಡ್ವಾಂಟೇಜ್ ಆಗಿರ್ಬೋದು, ಪ್ಲಸ್ ಪಾಯಿಂಟ್ ಆಗ್ಬೋದು RCB ಟೀಮ್ಗೆ. ಸೊ ಹೊಸ ಐಡಿಯಾಸು ದಿನೇಶ್ ಕಾರ್ತಿಕ್ ತಲೆಯಲ್ಲಿ ಏನೇನಿದೆಯಾ ನೋಡ್ಬೋದು. ಮತ್ತು ಪ್ಲೇಯಿಂಗ್ ಲೆವೆನ್ ಹೆಂಗೆ ಚೂಸ್ ಮಾಡ್ತಾರೆ, ವೆನ್ಯೂ ಮೇಲೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಅವರೇ ಎಷ್ಟು ಇಂಟರ್ನ್ಯಾಷನಲ್ T20 ಅರೌಂಡ್ ಎಲ್ಲ ಥರ T20 ಆಡಿದ್ದಾರೆ. ಸೊ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ನ ದಾರ ಎರಿತಾರೆ RCBಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಆಗಿತ್ತು ವಿಡಿಯೋ. ಇದಕ್ಕಿಂತ ವಿಡಿಯೋ ಇಂಡಿಯಾ ಕಪ್ ವಿನ್ನಾಗಿ ಇನ್ನೂ ಮನೆಗೆ ಯಾವಾಗ ತಗೊಬರ್ತಾರೆ ಅದೆಲ್ಲ ಕಾಯ್ಕೊಂಡು ಕೂತಿದ್ದೀವಿ. ಸೊ ಇವತ್ತು ಇಲ್ಲಾಂದರೆ ನಾಳೆ ತರ್ಬೋದು, ಹೇಳೋಕ್ಕಾಗಲ್ಲ. ಕಪ್ಪು ಮನೆಗೆ ಅದೊಂದು ಒಳ್ಳೆ ಎಲ್ಲ ಪ್ಲೇಯರ್ಸ್ಗಳು ಫೋಟೋಸ್ ನೋಡೋಕ್ಕೆ ಮಸ್ತೈತೆ. ಇವರು ಟ್ರೋಫಿ ಹಿಡ್ಕೊಂಡು ಇವ್ರದ್ದು ಮಸ್ತೈತೆ. ರಿಷಬ್ ಅಂತೀನಿ, ರೋಹಿತ್ ಶರ್ಮಾ ಅವ್ರದ್ದು ಬೆಡ್ಡಲ್ಲೇ ಹೆಂಗೆ ಹಿಡ್ಕೊಂಡು ಮಲಿಕೊಂಡು ಅದು ತಪ್ಕೊಂಡು ಸೈಕ್ ಫೋಟೋ. ಎಲ್ಲರದು ಒಂಥರ ಸೈಕ್ ಸೀನ್ಗಳು. ಎಲ್ಲರೂ ವರ್ಲ್ಡ್ ಕಪ್ ಇನ್ನೂ ಇರೋ ಜೋಶಲ್ಲಿ. ಇಂಥ ಖುಷಿ ಎಲ್ಲೂ ಇರಲ್ಲ. ಸರಿ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.